ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫೈನಲಿ ಈಗ ಹೊರಟು ನಿಂತಿದ್ದೀನಿ. ಟೈಮ್ ಆಗಿದೆ 8 o'clock ಆಯಿತು. 8:30ಗೆಲ್ಲ 8 ಗಂಟೆ ರೀಚ್ ಆಗ್ಬಿಟ್ಟಿದ್ದು ನಮ್ಮ 8:30 ಹೋಗ್ತೀನಿ ನಮ್ಮ ತುರ್ದು. ಸೊ 8:30ಗೆ ನಾವಿಲ್ಲಿ ಹೊರಡ್ತೀವಿ. 8:30ಗೆ ನಾವಿಲ್ಲಿಂದ ಹೊರಡ್ತೀವಿ. ಸೊ ಅಲ್ಲಿ ರೀಚ್ ಆಗುವಾಗ ಒಂದು 9 o'clock ಆಗುತ್ತೆ. ಅರ್ಧ ಗಂಟೆ ಅಷ್ಟೇ ಇಲ್ಲೇ ಇರೋದು ಏರ್ಪೋರ್ಟು, ಸ್ವಲ್ಪ ಹತ್ರ ನಮಗೆ. ಸೊ ಖುಷಿನೂ ಆಗ್ತಿದೆ, ನನಗೆ ಬೇಜಾರು ಆಗ್ತಿದೆ. ಹಸ್ಬೆಂಡನ್ನು ಬಿಟ್ಟು ಹೋಗ್ಬೇಕಂತ ತುಂಬ ಬೇಜಾರು. ಆ್ಯಂಡ್ ಪರವಾಗಿಲ್ಲ, ಅಲ್ಲಿ ಹೋದರೆ ಅಮ್ಮ ಇರ್ತಾರೆ, ಫ್ಯಾಮಿಲಿ ಇರುತ್ತೆ, ಗುಚಿ ಇರುತ್ತೆ. ಸೊ ಖುಷಿನೂ ಆಗುತ್ತೆ. ಸೊ ಈಗ 8 o'clock ಆಗಿದೆ. ನಂದು ಡ್ರೆಸ್ ಈ ಥರ ಇದೆ, ಸಿಂಪಲ್ ಆಗಿ. ನಾನು ಈ ಥರದ್ದು ಸಿಂಪಲ್ ಡ್ರೆಸ್ ಹಾಕೊಂಡಿದ್ದೀನಿ. ಫ್ಲೈಟಲ್ಲಿ ತುಂಬ ಈಸಿ ಇರುತ್ತಲ್ಲ, ಸೊ ಚಳಿ ಆಗುತ್ತೆ, ಹಾಗಂತ ಒಂದು ಜಾಕೆಟ್ ಕೂಡ ತಗೊಂಡಿದ್ದೀನಿ. ಸೊ ಅಷ್ಟೇ, ಬನ್ನಿ ಏರ್ಪೋರ್ಟ್ ಹೋಗುವ. ಇವಾಗ ಬೇಜಾರಾಗ್ಬಿಡ, ಖುಷಿ ಆಗ್ಬಿಡ. ಸೇಫ್ ಅದು ಕೂದು, ಸೇಫ್ ಅದು ಬೇಗ. ಆಗ ಕೇಂಡ ಜಗತ್ತು. ಸೊ ಫೈನಲಿ ಈಗ ಹೊರಟಿದ್ದೀವಿ. ನನಗೆ ವ್ಲಾಗಲ್ಲಿ ಇವತ್ತು ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಅಲ್ಲಲ್ಲಿ ಕಟ್ಟಾಗಿ ಮಾತಾಡ್ತಿದ್ದೀನಿ. ಏನೋ ತುಂಬ ನರ್ವಸ್ಸು ಹೋಗೋದು. ಈಗ ಫೈನಲಿ ನಮ್ಮದು ಮನೆಯಿಂದ ನಾವು ಹೊರಟಿದ್ದೀವಿ. ನೋಡಿ, ಎಲ್ಲರೂ ಅವರವರ ಗಾಡಿ ಪಾರ್ಕ್ ಮಾಡಿದ್ದಾರೆ ಅವ್ರವ್ರ ಮನೆ ಹತ್ರ. ಸೊ ಫ್ರೆಂಡ್ಸ್, 9 ಗಂಟೆ ಆಯಿತು. ಎಷ್ಟೋ ತನಕ ನಾವು ರೀಚ್ ಆಗಬೇಕಿತ್ತು. ಏರ್ಪೋರ್ಟ್ ತೋಜುಂಡು ಹೌದಾ? ಏರ್ಪೋರ್ಟ್, ನಾನು ಏರ್ಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಹೇಳಲಿಕ್ಕೆ ಮೊಬೈಲ್ ಆನ್ ಮಾಡಿದ್ದು. ಹೀಗೆ ನೋಡ್ತೀನಿ, ಏರ್ಪೋರ್ಟ್ ಕಾಣಿಸ್ತಿದೆ. ಸೊ ನನಗೆ ಭಯ ಆಗ್ತಿದೆ, ಒಬ್ಬಳೇ ಹೋಗೋದಲ್ವಾ, ಲಗೇಜ್ ಬೇರೆ ಇದೆ. ಏರ್ಪೋರ್ಟ್ಗೆ ಅಪ್ಪ ಅಬುದಾಬಿಯ ಹೊಸ ಏರ್ಪೋರ್ಟ್ ಆಯಿತಾ, ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಆ್ಯಂಡ್ ತುಂಬ ದೊಡ್ಡದಾಗಿರುವಂಥ ಏರ್ಪೋರ್ಟು ಇಲ್ಲಿ ನೀವು ನೋಡ್ತಿರ್ಬೋದು. ಫೈನಲ್ ಆಗಿ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಬಟ್ ಪಾರ್ಕಿಂಗಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ವಲ್ಪ ಪಾರ್ಕಿಂಗ್ ಎಲ್ಲ ಸರ್ಚ್ ಮಾಡಿ ಆಮೇಲೆ ಪಾರ್ಕ್ ಮಾಡಿ ಆಮೇಲೆ ಏರ್ಪೋರ್ಟ್ ಒಳಗಡೆ ಹೋಗಬೇಕು. ನನ್ನ ಹಸ್ಬೆಂಡನ್ನು ಕೂಡ ಏರ್ಪೋರ್ಟ್ ಒಳಗಡೆ ಬನ್ನಿ ಅಂತ ನಾನು ಹೇಳಿದ್ದೀನಿ. ಸೊ ಎಂಟ್ರಿ ಇದೆ, ಬರ್ಬೋದು, ಏನಾಗಲ್ಲ. ಈ ಸಲ ಅಂತೂ ನನಗೆ ತುಂಬಾ ಭಯ ಆಗ್ತಿದೆ. ಯಾಕಂದರೆ ಲಗೇಜ್ ಇದೆ, ಅದ್ರ ಸ್ವಲ್ಪ ಜಾಸ್ತಿನೇ ಇದೆ ಲಗೇಜ್. ಆ್ಯಂಡ್ ಅದ್ರ ಜೊತೆ ಮ್ಯಾಂಗ್ಳೂರಿಂದ ಅಬುದಾಬಿಗೆ ಬರುವಾಗ ನನಗೆ ಭಯ ಆಗಲ್ಲ. ಬಟ್ ಮ್ಯಾಂಗ್ಳೂರು ನಮ್ಮೂರಲ್ವಾ, ಸೊ ಆರಾಮಾಗಿ ಬರ್ಬೋದು. ಬಟ್ ಅಬುದಾಬಿಯಿಂದ ಮ್ಯಾಂಗ್ಳೂರಿಗೆ ಒಬ್ಬಳೇ ಹೋಗೋದಂದರೆ ಏನೋ ಭಯ ಅಂತ ಅನಿಸುತ್ತೆ. ಭಯ ಅಂದರೆ ಆ ರೀತಿ ಅಲ್ಲ, ಲಗೇಜ್ ಹೊತ್ಕೊಂಡು ಹೋಗಬೇಕಲ್ಲ. ಅಂದರೆ ಹ್ಯಾಂಡಲ್ಲಿ 8 kgs ಇದೆ, ಹಾಗಾಗಿ ಸ್ವಲ್ಪ ಸಾಕಾಗುತ್ತೆ. ನನ್ನ ಹಸ್ಬೆಂಡ್ ಇದ್ದರೆ ಅವರು ಇಟ್ಕೊಳ್ತಾರೆ ಅದು. ಸೊ ಎಕ್ಸ್ಚೇಂಜ್ ಮಾಡ್ತಾನೆ ಇರ್ಬೋದಲ್ವಾ, ಹಾಗಾಗಿ. ಆ್ಯಂಡ್ ಇನ್ನೊಂದು, ಇಲ್ಲಿ ಎಲ್ಲ ದೇಶದ್ದು ಫ್ಲೈಟ್ಸ್ ಬರುತ್ತೆ ಅಲ್ವಾ. ಸೊ ನಮ್ಮದು ಇಂಡಿಯಾದು ಸರ್ಚ್ ಮಾಡಲಿಕ್ಕೆ, ನಮ್ಮದು ಫ್ಲೈಟ್ಸ್ ಎಲ್ಲಿ ಬರುತ್ತೆ ಅಂತ ಒಳಗಡೆ ಹೋಗಿ ಸರ್ಚ್ ಮಾಡಲಿಕ್ಕೆ ತುಂಬಾ ಟೈಮ್ ಹಿಡಿತದೆ ಆಯಿತಾ. ತುಂಬ ವಾಕಿಂಗ್ ಮಾಡಲಿಕ್ಕಿರುತ್ತೆ. ಸೊ ಫೈನಲ್ ಆಗಿ ನಾನು ಕೂಡ ತುಂಬಾ ವಾಕಿಂಗ್ ಮಾಡಿದ್ದೀನಿ ಒಳಗಡೆ. ಸೊ ಅಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಕೇಳಿಕೊಂಡು ಹೋದರೆ ಆಯಿತು. ನಾನು ಕೂಡ ಆ ಥರನೇ ಮಾಡಿರೋದು. ಇಲ್ಲಾಂದರೆ ನಾವೇ ಫಸ್ಟ್ ಹೋಗಿ ಹುಡುಕ್ತೀವಿ ಅಂದರೆ ಅದು ಸಾಧ್ಯನೇ ಇಲ್ಲ, ಕಷ್ಟ ಆಗುತ್ತೆ. ಅದು ಕೂಡ ನಾನು 9:30ಗೆಲ್ಲ ಏರ್ಪೋರ್ಟ್ ರೀಚ್ ಆಗಿರೋದು. ಸೊ ಎಲ್ಲ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡುವಷ್ಟರಲ್ಲಿ, ನಾನು ನನ್ನ ಗೇಟ್ ತನಕ ಹೋಗುವಷ್ಟರಲ್ಲಿ ಎಲ್ಲರೂ ಫ್ಲೈಟ್ ಒಳಗಡೆ ಹೋಗಲಿಕ್ಕೆ ರೆಡಿ ಹೋಗ್ತಾ ಇದ್ರು. ಸೊ ಹೇಗೋ ಕರೆಕ್ಟ್ ಟೈಮಿಗೆ ನಾನು ಹೋಗಿದ್ದೆ. ಫೈನಲಿ ಪಾರ್ಕ್ ಮಾಡಿ, ಸೊ ನನ್ನ ಹಸ್ಬೆಂಡ್ ಲಗೇಜ್ ಎಲ್ಲ ಎತ್ತಿ ಇಟ್ಕೊಳ್ತಿದ್ದಾರೆ. ಸೊ ಅದು ನಂದು ಜಾಕೆಟ್. ಸೊ ಎಲ್ಲ ತಗೊಂಡು ನನ್ನ ಹಸ್ಬೆಂಡ್ ಬರ್ತಿದ್ದಾರೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಈಗ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಪಾರ್ಕಿಂಗ್ ಸ್ಪೇಸ್. ರಕ್ಷಿತ್ ಉಂಟ್ಲೆ ಫಾಸ್ಟ್ ಬರ್ರಿ ಅಬ್ಜಂಕ್.
ನನಗೆ ಫಾಸ್ಟಾಗಿ ನಡೀಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ನಾನು ಹೀಲ್ಸ್ ಹಾಕಿದ್ದೀನಿ. ಹಾಗಾಗಿ ನಾನು ಏರ್ಪೋರ್ಟಿದ್ದು ಒಳಗಡೆ ಎಲ್ಲ ಜಾಸ್ತಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಯಾಕಂದರೆ ನಾವು ರೀಚ್ ಆಗುವಾಗ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಯುವಾಗಲೇ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದ್ದಿದ್ದು ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಇಷ್ಟು ವಾಕಿಂಗ್ ಮಾಡಿದ್ರು ಇನ್ನೂ ಏರ್ಪೋರ್ಟ್ ಒಳಗಡೆನೇ ನಾವು ಹೋಗಿಲ್ಲ. ಇದು ಏರ್ಪೋರ್ಟ್ ಹೊರಗಡೆನೇ ಈ ಥರ ಇದೆ. ನೋಡಿ, ಈಗ ಏರ್ಪೋರ್ಟ್ ಒಳಗಡೆ ಬಂದಿದ್ದೀವಿ. ಫಸ್ಟು ಎಂಟರ್ ಆದಾಗ ನಿಮಗೆ ಈ ಥರ ಕಾಣಿಸುತ್ತೆ ಏರ್ಪೋರ್ಟು. ಆ್ಯಂಡ್ ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಸರ್ಚ್ ಮಾಡ್ತಿದ್ದಾರೆ ಎಲ್ಲಿ ಹೋಗಬೇಕು ಅಂತ. ಆ್ಯಕ್ಚುಲಿ ನನಗೆ ಡೇ ಟೈಮಿಗೆ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ. ಡೇ ಟೈಮಿಗೆ ಆದರೆ ಎಲ್ಲನೂ ಚೆನ್ನಾಗಿ ಕಾಣಿಸುತ್ತೆ, ಈವನ್ ನೈಟ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಲೈಟ್ಸ್ ಎಲ್ಲ. ಬಟ್ ಡೇ ಟೈಮಿಗೆ ನಾನು ಯಾವತ್ತೂ ಟ್ರಾವೆಲ್ ಮಾಡೇ ಇಲ್ಲ. ಅಂದರೆ ಲಾಸ್ಟ್ ಟೈಮ್ಗೆ ಗೂಚಿನ ಕರ್ಕೊಂಡು ಬರುವಾಗ ಮುಂಬೈ ಟು ಮ್ಯಾಂಗ್ಳೂರ್ ಟ್ರಾವೆಲ್ ಮಾಡಿರೋದು ನೈಟಲ್ಲ ಡೇ. ಸೊ ಅದು ಒಂದು ಟೈಮ್. ಬಟ್ ಅಬುದಾಬಿ ಟು ಮ್ಯಾಂಗ್ಳೂರ್ ಟು ಡೈರೆಕ್ಟ್ ಅಬುದಾಬಿಗೆ ನಾನು ಡೇ ಟೈಮ್ಗೆ ಟ್ರಾವೆಲ್ ಮಾಡಿರಲಿಲ್ಲ. ಸೊ ಮಾಡಬೇಕು ಅಂತ ಆಸೆ. ಬಟ್ ಅಬುದಾಬಿಯಲ್ಲಿ ಡೇ ಟೈಮಿಗೆ ಫ್ಲೈಟೇ ಇಲ್ಲ, ಮ್ಯಾಂಗ್ಳೂರಿಗೆ ಎಲ್ಲ ನೈಟೇ ಇರೋದು. ಫ್ಲೈಟಲ್ಲಿ ಫುಲ್ ಜನ ಇದ್ದರೆ ಏನೋ ಒಂಥರ ಧೈರ್ಯ ಅಂತ ಅನಿಸುತ್ತೆ, ಸ್ವಲ್ಪ ಜನ ಇದ್ದರೆ ಸರಿ ಅಂತ ಅನಿಸಲ್ಲ ನನಗೆ. ಆ್ಯಂಡ್ ಇಲ್ಲಿ ಜನ ಬರ್ತಾ ಇದ್ದಾರೆ. ನಾನು ಫಸ್ಟ್ಗೆ ಬಂದು ಕೂತ್ಕೊಂಡಿದ್ದೀನಿ ನನ್ನ ಸೀಟಲ್ಲಿ. ಆ್ಯಂಡ್ ಇಲ್ಲಿ ಬರ್ತಾರೆ ಆ್ಯಂಡ್ ಜನಗಳು ಬರ್ತಾನೆ ಇದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ನನಗೆ ಎದುರುಗಡೆ ನನಗೆ ಸೀಟ್ ಸಿಕ್ಕಿತ್ತು, ಸ್ವಲ್ಪ ಎದುರುಗಡೆ. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಇಳಿವಾಗ ಸ್ವಲ್ಪ ಈಸಿ ಆಗುತ್ತೆ, ಸ್ವಲ್ಪ ಬೇಗನೆ ಹೋಗ್ಬೋದು. ಫೈನಲಿ ಈಗ ನಾನು ಮ್ಯಾಂಗ್ಳೂರಿಗೆ ರೀಚ್ ಆದೆ. ಸೊ ಮ್ಯಾಂಗ್ಳೂರಿಂದ ನನ್ನ ಹಸ್ಬೆಂಡಿದು ಫ್ರೆಂಡ್ ಬಂದಿದ್ದರು ಪಿಕಪ್ ಮಾಡಲಿಕ್ಕೆ. ಸೊ ಅವ್ರದ್ದು ಕಾರಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ಹತ್ತಿರದಲ್ಲಿ ನನ್ನ ಅಮ್ಮ ಕೂತ್ಕೊಂಡಿದ್ದಾರೆ, ಮುಂದೆ ನಂದು ಒಬ್ಬ ಕಸಿನ್ ಇದ್ದಾನೆ. ಆ್ಯಂಡ್ ಮತ್ತು ಅವರು ಫ್ಲೈಟ್ ಇದೆಲ್ಲ 2:30ಗೆಲ್ಲ ರೀಚ್ ಆಗಿತ್ತು ಮ್ಯಾಂಗ್ಳೂರಿಗೆ. ಬಟ್ ಲ್ಯಾಂಡ್ ಆಗುವಾಗ ಕರೆಕ್ಟ್ 2:45 3 ತನಕ ಆಗಿತ್ತು. ಆಮೇಲೆ 3ಯಿಂದ ನಾನು ಏರ್ಪೋರ್ಟಿಂದ ಹೊರಗೆ ಬರುವಾಗ 5 o'clock ಆಗಿತ್ತು. ಯಾಕೆಂದರೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರಬೇಕಲ್ಲ, ಅಷ್ಟರಲ್ಲಿ ಇವರು ಕೂಡ ಬಂದಿದ್ದರು ನನ್ನನ್ನು ಪಿಕಪ್ ಮಾಡಲಿಕ್ಕೆ. ಸೊ ಫೈನಲಾಗಿ ಇಲ್ಲಿ ನೋಡ್ತಿರ್ಬೋದು, ಇದು ಮ್ಯಾಂಗ್ಳೂರು. ಈಗ ಮ್ಯಾಂಗ್ಳೂರಿಂದ ಹೋಗ್ತೀವಿ ನಮ್ಮದು ಊರಿಗೆ, ಉಡುಪಿಗೆ. ಫ್ರೆಂಡ್ಸ್, ಫೈನಲಿ ನಾನು ಮನೆಗೆ ರೀಚ್ ಆದೆ. ನಮ್ಮ ಗೂಚಿ ಫೈನಲಿ ನನ್ನನ್ನು ಗೊತ್ತಾಯ್ತು ನಾನು ಯಾರು ಏನು ಅಂತ. ಸೊ ಓಡೋಗ್ಲಿಲ್ಲ, ಫುಲ್ಲು ನನ್ನ ನೋಡ್ತಾ ಇದೆ, ಹತ್ರ ಬರ್ತಾ ಇದೆ, ಫುಲ್ಲು ಚೆಕ್ ಮಾಡ್ತಾನೆ ಇದೆ ನನ್ನ ಜೊತೆ. ನಿಮಗೆ ತೋರಿಸ್ತೀನಿ. ಗುಚ್ಚಿ ಫ್ರೆಂಡ್ಸ್, ಗೂಚಿಗೆ ಹೇರ್ ಎಲ್ಲ ಕಟ್ ಮಾಡಿದ್ದೀವಿ. ಈಗ ಸಮ್ಮರ್ ಅಲ್ವಾ, ಅದಕ್ಕೆ ನಮ್ಮಮ್ಮ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಸಿಟ್ಟು, ನೋಡಿ ಸಿಟ್ಟು. ಅದಕ್ಕೆ ನೋಡಿ, ಸ್ಟೊಮಕ್ ಹತ್ರ ಎಲ್ಲ ಹೇರ್ ತೆಗ್ದಿದ್ದಾರೆ. ಯಾಕಂದ್ರೆ ಸ್ವೆಟ್ ಆಗುತ್ತಲ್ಲ ತುಂಬಾ, ಅದಕ್ಕೆ ಕಂಪ್ಲೀಟ್ ಹೇರ್ ತೆಗ್ದಿರು. ಇದ್ರ ಹೇರ್ 2 ಬಕೆಟ್ ಹೇರ್ ಇತ್ತಂತೆ. ಗೂಚಿಗೆ ನನ್ನ ಪರಿಚಯ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಈಸಿಯಾಗಿ ಅದಕ್ಕೆ ಗೊತ್ತಾಯ್ತು ನಾನೇ ಅಂತ. ನಿನ್ನೆ ನಾನು ಮಾರ್ನಿಂಗ್ ಬಂದಿರೋದು. ಸೊ ನಿನ್ನೆ ಫುಲ್ಲು ನಾನು ಯಾವ ಬ್ಲಾಗು ಮಾಡಲಿಲ್ಲ. ನನಗೆ ಈಗಲೂ ಟಯರ್ಡ್ ಇದೆ, ಯಾಕಂದರೆ ಲಗೇಜ್ ತುಂಬ ಇತ್ತು. ಸೊ ಅದನ್ನೆಲ್ಲ 8 kg ಬ್ಯಾಗ್ ಇದಲ್ಲ, ಅದು ನನ್ನ ಹ್ಯಾಂಡಲ್ಲೇ ಇತ್ತು. ಸೊ ಹಾಗಾಗಿ ತುಂಬ ನನಗೆ ಹ್ಯಾಂಡ್ ಪೇನು ಎಲ್ಲನೂ ಒಂಥರ ಬಾಡಿ ಫುಲ್ ಪೇನ್ ಥರ ಒಂಥರ ಟಯರ್ಡ್ ಆಗಿತ್ತು ನನಗೆ. ಸೊ ಹಾಗಾಗಿ ನಿನ್ನೆ ಕಂಪ್ಲೀಟಾಗಿ ನಾನು ಬ್ಲಾಗೇ ಮಾಡಿಲ್ಲ. ಕರೆಕ್ಟು ಓಕೆ ಅಂತ ಆಗಿಲ್ಲ, ಇನ್ನೂ ಕೂಡ 1-2 ದಿನ ರೆಸ್ಟ್ ಬೇಕು ನನಗೆ. ಆ್ಯಂಡ್ ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೀನಿ. ಅವ್ರದ್ದು ಪಾರ್ಸೆಲ್ ಕೊಡಲಿಕ್ಕಿತ್ತು. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ನಿನ್ನೆ ಬಂದಿದ್ದೀನಲ್ವಾ. ಸೊ ಪಾರ್ಸೆಲ್ ಒಂದು ಕೊಟ್ಟು ಬಿಡ್ತೀನಿ. ಸೊ ಅಲ್ಲಿ ಹೋಗ್ತೀನಿ. ಅಲ್ಲಿ ಏನಾದರೂ ಕ್ಲಿಪ್ಪಿಂಗ್ಸ್ ಇದ್ದರೆ ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ಕೆಲವೊಂದ್ಸಲ ಮಾತಾಡುವಾಗ ಆಗಲ್ಲ ವಿಡಿಯೋ ಎಲ್ಲ ಮಾಡಲಿಕ್ಕೆ. ಸೊ ಇದ್ರೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಈಗ ನನ್ನ ಹಸ್ಬೆಂಡ್ ಮನೆಗೆ ಹೋಗಿ ಆಮೇಲೆ ಯಾವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ.
ಫೈನಲ್ ಆಗಿ ಹಸ್ಬೆಂಡ್ ಮನೆಗೆ ಹೋಗಿ ಬಂದಾಯಿತು. ನಾನು ಆಗಲೇ ಹೇಳ್ದಾಗೆ ಮಾತಾಡುವಾಗ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ, ಮತ್ತು ಸೀದಾ ಬಂದ್ವಿ. ಆ್ಯಂಡ್ ಹೆವಿ ಬಿಸಿಲು ಕೂಡ, ವೀಡಿಯೋ ಮಾಡೋದು ಮೈಂಡೇ ಬರಲ್ಲ ಹೊರಗೆ ಹೋದಾಗ. ಬರುವಾಗ ನಮ್ಮಮ್ಮ ಊಟಕ್ಕಂತ ಚಿಕನ್ ತಂದಿದ್ದಾರೆ, ಆ್ಯಂಡ್ ಚಿಕನ್ ಲೆಗ್ಸ್ ಕೂಡ ತಂದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು. ಅದನ್ನೀಗ ಚಿಕನ್ ಸುಕ್ಕ ಮಾಡ್ತಾರಂತೆ. ನಮ್ಮಮ್ಮ ಕೇಳ್ತಿದ್ದಾರೆ ಇಲ್ಲಿ, ನಾನು ಸರಿಯಾಗಿ ಬರ್ತಿದ್ದೀನಲ್ಲ, ಸರಿಯಾಗಿ ವೀಡಿಯೋ ಮಾಡು, ಒಟ್ರಾಶಿ ಎಲ್ಲ ವೀಡಿಯೋ ಮಾಡಬೇಡ ಅಂತ ನನಗೆ ಹೇಳ್ತಿದ್ದಾರೆ. ಆ್ಯಂಡ್ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ಚಿಕನ್ ಸುಕ್ಕ ಮಾಡಿ ಆಮೇಲೆ ಊಟ ಮಾಡೋದು. ನಮಗೆ ಆಲ್ರೆಡಿ ಲೇಟ್ ಆಯಿತು, ಅಂದರೆ 1:30 ಎಲ್ಲ ಆಗಿದೆ. ಚಿಕನ್ ಸುಕ್ಕ ಆದರೆ ಬೇಗನೆ ಆಗೋಗ್ಬಿಡುತ್ತೆ ಅಂತ ನಮ್ಮಮ್ಮ ಚಿಕನ್ ತೊಗೊಂಬಂದಿರೋದು. ಚಿಕನ್ ಇದು ಕಾಲಿದೆ. ಆ್ಯಂಡ್ ನಮ್ಮದು ಅತ್ತೆ ಮನೆಯಲ್ಲಿ ಸ್ವಲ್ಪ ಫಿಶ್ ಕೊಟ್ಟರು, ಬೂತಾಯಿ ಕೊಟ್ಟರು. ಅದನ್ನು ಅವನ್ ಇನಿ ಮಲ್ಪವರಿದು ಮಲ್ತದೀಪ ಅಣ್ಣ. ಇದು ಮಸಾಲೆ ಹಾಕಿ ಫ್ರೈಗೆ ರೆಡಿ ಮಾಡಿ ಇಡ್ತಾರಂತೆ. ಮರ ಇದಾಗಲ್ಲ ಮಲ್ಪುರಿ. ಬಿಸಿಲು ಫ್ರೆಂಡ್ಸ್, ತುಂಬಾನೇ ಬಿಸಿಲು, ಸಾಕಾಗೋಯ್ತು. ಇಲ್ಲಿ ನೋಡಿ ಕೋಳಿ ಕಾಲು ಕಟ್ ಮಾಡ್ತಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಕಟ್ ಮಾಡ್ತಿದ್ದಾರೆ ಕೋಳಿ ಕಾಲು? ಸುಕ್ಕ ಮಾಡ್ಲಿಕ್ಕೆ ಸುಕ್ಕಗೆ ಕೋಳಿ ಕಾರು ಮಾಡಬೇರಾ? ಏನೋ ದೇವ್ರಿಗೆ ಗೊತ್ತು. ಓಕೆ ಫ್ರೆಂಡ್ಸ್, ಇನ್ನು ಸುಕ್ಕ ಎಲ್ಲ ಮಾಡಿದ ಮೇಲೆ ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಚಿಕನ್ ಸುಕ್ಕ ರೆಡಿ ಆಯಿತು. ಕಲರ್ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ನಮ್ಮಮ್ಮ ಮಾಡೋ ಚಿಕನ್ ಸುಕ್ಕ ಅಂತೂ ಸೂಪರ್ ಆಗಿರುತ್ತೆ, ನಾನು ಮಾಡೋ ಚಿಕನ್ ಸುಕ್ಕಕ್ಕಿಂತಲೂ. ಆ್ಯಂಡ್ ಅದು ಕಲರ್ಗೇ ಅಷ್ಟು ಚೆನ್ನಾಗಿರುತ್ತೆ. ಇವರು 2 ಟೈಪ್ ಇದ್ದು ರೆಡ್ ಚಿಲ್ಲೀಸ್ ಯೂಸ್ ಮಾಡ್ತಾರೆ. ವಿಡಿಯೋ ತೆಗೆಯೋದು ಬೇಡ ಅಂತ ಹೇಳಿದ್ದಾರೆ, ಆದರೂ ನಾನು ತೆಗಿತಿದ್ದೀನಿ. ಊಟಕ್ಕೆ ಪ್ಲೇಟಿಗೆ ಊಟ ಎಲ್ಲ ಹಾಕ್ತಿದ್ದಾರೆ. ಸೊ ಊಟ ಎಲ್ಲ ಮಾಡಿದ್ಮೇಲೆ ಆಮೇಲೆ ಸಿಗ್ತೀನಿ. ಊಟ ಎಲ್ಲ ಮುಗ್ದಾದ್ಮೇಲೆ ಒಂದು ನಿದ್ರೆ ಮಾಡಿದ್ಮೇಲೆ ಆಮೇಲೆ ಗೂಚಿ ಜೊತೆ ಆಟ. ಸೊ ಗೂಚಿಗಂತ ನಾನು ತುಂಬಾ ಟಾಯ್ಸ್ ತಂದಿದ್ದೀನಿ, ಆ್ಯಂಡ್ ಅದಕ್ಕೆ ಕ್ಯೂಟ್ ಆಗಿರುವಂಥ ಡ್ರೆಸ್ ತಂದಿದ್ದೀನಿ, ಎಲ್ಲನೂ ತಂದಿದ್ದೀನಿ. ಇದು ಗೂಚಿ ಜೊತೆ ಇರುವಂತಹ ಟಾಯ್ಸ್. ಆ್ಯಂಡ್ ಅದಕ್ಕೆ ಫಿಶ್ ಅಲ್ಲಿ ಕಾಣಿಸ್ತಿದ್ದಲ್ಲ, ಅದು ತುಂಬಾ ಇಷ್ಟ. ಬಟ್ ಅದು ಫಿಶ್ ತಿನ್ನೋದೇ ಇಲ್ಲ, ರಿಯಲ್ ಆಗಿ ಫಿಶ್ ತಿನ್ನಲ್ಲ ಅದು. ಅದಕ್ಕೆ ಫಿಶ್ ಅಂದರೆ ಇಷ್ಟಲ್ಲ, ಖಾಲಿ ಚಿಕನ್ ಆ್ಯಂಡ್ ಲಿವರ್ ಮಾತ್ರ ತಿನ್ನತ್ತೆ. ಆ್ಯಂಡ್ ಅದು ಬಿಟ್ಟರೆ ಡ್ರೈ ಫುಡ್ ತಿನ್ನತ್ತೆ ಅಷ್ಟೇ. ಫಿಶ್ ಮಾತ್ರ ತಿನ್ನಲ್ಲ. ಎಲ್ಲ ಕ್ಯಾಟ್ಸು ಫಿಶ್ ತಿನ್ನುತ್ತೆ ಅಲ್ವಾ ನಾರ್ಮಲಾಗಿ, ಬಟ್ ನಮ್ಮ ಕ್ಯಾಟ್ ಮಾತ್ರ ಫಿಶ್ ಅಂದರೆ ಇಷ್ಟನೇ ಆಗೋಲ್ಲ. ಅದಕ್ಕೆ ಯಾಕೆ ಅಂತ ಗೊತ್ತಿಲ್ಲ. ಈ ಪರ್ಷಿಯನ್ ಕ್ಯಾಟ್ಸಿಗೆಲ್ಲ ಸಮ್ಮರಲ್ಲಿ ಹೇರ್ ಕಟ್ ಮಾಡಿಸ್ಲೇಬೇಕು. ನಮ್ಮದು ಕ್ಯಾಟಿಗೆ ಮೊನ್ನೆ ಹೇರ್ ಕಟ್ ಮಾಡಿಸಿದ್ರು ನಮ್ಮಮ್ಮ. ಸೊ ಆಗ 2 ಬಕೆಟ್ ಹೇರು ಹೋಯ್ತಂತೆ. ಸೊ ಗ್ರೂಮರ್ ಕೂಡ ಹೇಳಿದ್ರಂತೆ 2 ಬಕೆಟ್ ಹೇರ್ ಇತ್ತು ಅಂತ. ಸೊ ಇದು ಪರ್ಷಿಯನ್ ಕ್ಯಾಟ್ ಅಲ್ವಾ, ಸೊ ಹಾಗಾಗಿ ಇದೇ ಇರುತ್ತೆ ಹೇರು. ಇದಕ್ಕೆ ತುಂಬಾ ಜಾಸ್ತಿ ಹೇರ್ ಬರುತ್ತೆ. ಆ್ಯಂಡ್ ನೋಡಿ ಸ್ಟಮಕ್ ಸೈಡಲ್ಲೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಇರಬೇಕು, ಇಲ್ಲಾಂದರೆ ಸ್ವೆಟ್ ಆಗುತ್ತೆ, ಏನಾದರೂ ಸ್ಕಿನ್ನಲ್ಲಿ ಏನಾದರೂ ಎಲರ್ಜಿ ಆ ಥರ ಏನಾದರೂ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಇರಬೇಕು. ಕ್ಯಾಟ್ಸ್ ಇರ್ಬೋದು, ಡಾಗ್ಸ್ ಇರ್ಬೋದು. ನಾನು ಗ್ಯಾಂಚ್ ಪೊಪ್ಪೆ ತುಕ್ಕದ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮಾಡ್ತಿದ್ದೀನಿ, ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ನಮ್ಮಮ್ಮ ಮಾಡ್ತಿರೋದು ಪುಂಡಿ, ಅಂದರೆ ರೈಸ್ ಬಾಲ್ಸ್ ಅಂತ ಹೇಳ್ತಿಲ್ಲ, ಅದು ಮಾಡ್ತಿದ್ದಾರೆ. ಸೊ ಫಸ್ಟೆಲ್ಲ ನನಗೆ ಇಷ್ಟ ಆಗ್ತಿಲ್ಲ, ಈಗ ನನಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆ ನಿನ್ನೆದು ಚಿಕನ್ ಸುಕ್ಕ ಇದೆ, ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡುವ ವ್ಲಾಗ್ ಕಂಟಿನ್ಯೂ ಮಾಡ್ತೀನಾ ಇಲ್ಲ ಇಲ್ಲೇ ಎಂಡ್ ಮಾಡ್ತೀನಾ ಗೊತ್ತಿಲ್ಲ. ಸೊ ನನ್ನ ಫೇಸ್ ಎಲ್ಲ ಒಂಥರ ಕಾಣಿಸ್ತಿದೆ. ಏನು ಅಂದರೆ ನಾನು ಫುಲ್ಲು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಮಧ್ಯಾಹ್ನ ಸ್ನಾನ ಮಾಡಬೇಕು ತಲೆಗೆ, ಹಾಗಾಗಿ. ಸೊ ನನಗೆ ಈ ಪುಂಡಿ ಎಲ್ಲ ಫಸ್ಟೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ, ಬಟ್ ಈಗ ನನಗೆ ತುಂಬಾ ಇಷ್ಟ ಆಯಿತಾ. ಎಷ್ಟು ಸ್ಮೂತಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಏನಾದರೂ ದಾಲ್ ಇದ್ದರೂ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಚಿಕನ್ ಸುಕ್ಕ ಈ ಥರ ಎಲ್ಲ ಏನಾದರೂ ಇದ್ದರೆ ಚೆನ್ನಾಗಿ ತಿನ್ಬೋದು. ಆ್ಯಂಡ್ ಇನ್ನೊಂದು ಬರುತ್ತೆ ಉಪ್ಪು ದೋಸೆ ಅಂತ, ಅದಕ್ಕೆ ಕೆಲವೊಂದು ಸತಿ ಕಪ್ಪ ರೋಟಿ ಅಂತ ಹೇಳ್ತಾರೆ, ಏನೆಲ್ಲ ನೇಮ್ ಇರುತ್ತೆ. ಬಟ್ ನಮ್ಮ ಕಡೆ ಎಲ್ಲ ನಾವು ಉಪ್ಪು ದೋಸೆ ಅಂತ ಹೇಳ್ತೀವಿ. ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತಾ. ಎಲ್ಲನೂ ನನಗೆ ದಾಲಲ್ಲಿ ತಿನ್ನಲಿಕ್ಕೆ ಇಷ್ಟ. ಸೊ ಫೈನಲ್ ಆಗಿ ಇಲ್ಲಿ ನೋಡಿ ಎಲ್ಲ ಪುಂಡೀಸನ್ನು ಬೇಯಲಿಕ್ಕೆ ಇಟ್ಟಿದ್ದಾರೆ. ಬೆಂದ ಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ ನಮ್ಮಮ್ಮ ನನ್ನ ಪ್ಲೇಟಿಗೆ ಹಾಕ್ತಿದ್ರೆ ನಾನೊಂದು 4 ತಿಂತೀನಿ ಒನ್ ಟೈಮಲ್ಲಿ. ಆ್ಯಂಡ್ ಇದನ್ನು ನಾನು ಈವ್ನಿಂಗ್ ಕೂಡ ತಿಂತೀನಿ. ಕರೆಕ್ಟ್ ಒಳ್ಳೆ ಏನಾದರೂ ಪಲ್ಯ ಇರಬೇಕು, ಲೈಕ್ ಚಿಕನ್ ಸುಕ್ಕ, ದಾಲ್ ಎಲ್ಲ ಇದ್ದರೆ ಆರಾಮಾಗಿ ನಾನು ತಿಂತೀನಿ. ಹಾಗೆ ನಿಮಗೆ ಯಾವುದು ನಮ್ಮದು ಉಡುಪಿ ಸ್ಟೈಲ್ ಬ್ರೇಕ್ಫಾಸ್ಟಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಫೈನಲ್ ಆಗಿ ನನ್ನ ಪ್ಲೇಟ್ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೀವು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.